ಪ್ರೀತಿಯೋ ದ್ವೇಷವೋ ನೀ ನನ್ನವಳು. ಅಧ್ಯಾಯ 204. ಎಲ್ಲರೂ ಧೃತಿಯನ್ನು ಮತ್ತು ಮಗುವನ್ನು ಮಾತಾಡಿಸಿ ನೋಡಿದ್ರು. ಧೃತಿ, ಕೊನೆಗೂ ನನಗೆ ಸೊಸೆಯನ್ನೇ ಕೊಟ್ಟೆ ಅಂತ ಕಣ್ಣೀರಾದ ವೈಭವ್. ಅಣ್ಣ, ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳಿದ್ದ ಧೃತಿಗೆ, ಖುಷಿಗೆ ಪುಟ್ಟಮ್ಮ ಅಂತ ಅವಳ ತಲೆಯನ್ನು ಸವರಿದ್ರು. ಸನ್ನಿಧಿಯಂತೂ ಹೇಳೋದೇ ಬೇಡ. ಗುಣಶೀಲ ಅವರ ಕೈ ಹಿಡ್ಕೊಂಡು ಮಗು ಬಗ್ಗೆಯೇ ಮಾತುಗಳು ಆಗಲೇ ಅಮ್ಮ ಮಗಳದ್ದು. ಅಮ್ಮ, ಅಪ್ಪ, ನನ್ನ ಹೆಂಡ್ತಿನ ಕರ್ಕೊಂಡು ಬನ್ನಿ, ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ದ ಸೃಜನ್. ಮುಂದೆ ಗುಣಶೀಲ ಅವರಿಗೆ ಸೃಜನ್ನ ಮಾತುಗಳು ನಗು ತರಿಸಿದ್ವು. ಅಲೆಲೆಲೆಲೆ, ಛೋಟ ಮೊಮ್ಮಗನೆ, ಇಷ್ಟು ಬೇಗ ಅವಳನ್ನು ನಿಮ್ಮ ಮನೆಗೆ ಕಳಿಸ್ಕೊಡೋದಾ? ಅವಳು ಕೂಡ ಇಷ್ಟು ದೊಡ್ಡೋಳಾದ ನಂತರ ನಿಮ್ಮ ಮನೆಗೆ ಕಳಿಸ್ತೀನಿ ಆಯಿತಾ ಅಂತಂದಾಗ, ಇಲ್ಲ, ಈಗಲೇ ಕಳಿಸಿ, ನಾನು ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತಂದಾಗ ಎಲ್ಲರೂ ನಕ್ಕರು. ಸನ್ನಿಧಿ ತನ್ನ ಮಗನ ಹತ್ರ ಬಂದು, ಸನ್ನಿ, ಆ ಥರ ಎಲ್ಲ ಹೇಳಬಾರ್ದು. ಈಗ ಮಗುವಿಗೆ ಮಾತಾಡೋಕ್ಕೂ ಬರಲ್ಲ ಅಲ್ವಾ? ಹಾಗೆ ಅದಕ್ಕೆ ಊಟ ಕೂಡ ಮಾಡೋಕ್ಕೆ ಬರಲ್ಲ. ಅದರ ಅಮ್ಮ ಅಂದರೆ ಧೃತಿಯತ್ತೆ ಪಾಪುವನ್ನು ಚೆನ್ನಾಗಿ ನೋಡಿಕೊಂಡ ನಂತರ ಅವಳಾಗೆ ಊಟ ಮಾಡೋದು, ಓಡಾಡೋದು, ಮಾತಾಡೋದು ಎಲ್ಲ ಕಲಿತಾದ ನಂತರ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಆಯಿತಾ? ಆಗ ನಿನ್ನ ಜೊತೆ ಆಟ ಆಡ್ಬೋದು ಅವಳು. ಈಗ ನೋಡು, ಬರೀ ಮಲ್ಗೋದೇ ಮಾಡ್ತಾಳೆ ಅಂತ ಅಂದಾಗ ತನ್ನ ಅಮ್ಮನ ಮಾತಿಗೆ ಆಯಿತು ಅಂತ ಒಪ್ಕೊಂಡ ಸೃಜನ್. 4 ದಿನದ ಆಸ್ಪತ್ರೆ ವಾಸ ಮುಗಿಸಿ ಮನೆಗೆ ಬಂದರು ಧೃತಿ ಮತ್ತು ಅವಳ ಮಗಳು. ದುಷ್ಯಂತಂತೂ ಎಲ್ಲ ಕೆಲಸಗಳನ್ನು ಮ್ಯಾನೇಜರ್ಗೆ ವಹಿಸಿ ಆಸ್ಪತ್ರೆಯನ್ನೇ ಮನೆ ಮಾಡಿಕೊಂಡಿದ್ದ. ರಾತ್ರಿ ಮಾತ್ರ ಗುಣಶೀಲ ಅವರು ಬಂದು ಹೋಗು ಅಂತ 100 ಬಾರಿಯಾದರೂ ಹೇಳಬೇಕಿತ್ತು ಅವನಿಗೆ. ಮಗಳ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದ ದುಷ್ಯಂತ್. ಮನೆಯಲ್ಲಿದ್ದ ಬೇರೆ ರೂಮಿಗೆ ಅವಳನ್ನು ಇರಿಸಿದ್ರು. ಆಗಲೂ ದುಷ್ಯಂತ್ ಕೋಪ ಮಾಡಿಕೊಂಡು ತನ್ನ ರೂಮ್ನಲ್ಲೇ ಇರಬೇಕು ಅಂತ ಜಗಳ ಮಾಡಿದ್ದ. ಆದರೆ ಧೃತಿ ತನ್ನ ಪುಟ್ಟ ಕಣ್ಣನ್ನು ದೊಡ್ಡದಾಗಿ ಬಿಟ್ಟು ಕೋಪ ಬಂದಂತೆ ನಟಿಸಿ ಬೇರೆ ರೂಮಲ್ಲಿ ಉಳ್ಕೊಂಡಿದ್ಲು. ಗುಣಶೀಲ ಅವರು ಮಗುವಿನ ಆರೈಕೆಯಲ್ಲಿ ದಿನ ನೂಕಿದ್ರೆ ಅವರಿಗೆ ಸಹಾಯಕ್ಕೆ ನಿಲ್ತಾ ಇದ್ದಿದ್ದು ಅಜ್ಜಯ್ಯ. ಜ್ಯೋತಿ ಅವರ ಮನೆಯಲ್ಲಿ ಎಲ್ಲರೂ ಬಂದು ಧೃತಿ ಮತ್ತು ಮಗುವನ್ನು ನೋಡಿಕೊಂಡು ಹೋಗಿದ್ರು. ವೈಭವ್ ಅಂತೂ ನನ್ನ ಸೊಸೆ ಅಂತ ಪ್ರತಿದಿನ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಹೋಗೋ ಮೊದಲು ಮಗುವನ್ನು ನೋಡಿಕೊಂಡು ಸೃಜನ್ಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿಯೇ ಹೋಗ್ತಾ ಇದ್ದಿದ್ದು. ಇದೇ ದಿನಚರಿಯಲ್ಲಿ ದಿನಗಳು ಕಳೆದು ಧೃತಿಯ ಮಗುವಿಗೆ 5 ತಿಂಗಳು ತುಂಬಿತ್ತು. ಮಗುವಿಗೆ ನಾಮಕರಣ ಮಾಡಿ ಬೋಡಿ ಮಾಡಿಸಿ ಕಿವಿ ಚುಚ್ಚಿಸ್ಬೇಕು ಅಂತ ಗ್ರ್ಯಾಂಡಾಗಿಯೇ ಆಯೋಜಿಸಿದರು. ಹಂಪಿಯಿಂದ ತಾತಯ್ಯನ ಮನೆಯವರು ಸಂಕೋಚ್, ಅವರ ಹೆಂಡತಿ ಸೌಜನ್ಯ ಕೂಡ ಬಂದಿದ್ದರು. ಇನ್ನು ಅವರ ಕುಟುಂಬದವರಂತೆ ಇರೋ ಸೌರಭ್ ಕುಟುಂಬ, ಪಾಟೀಲ್ ಕುಟುಂಬ, ವೈಭವ್ ಕುಟುಂಬ ಕೂಡ ಬಂದಿತ್ತು. ಜೊತೆಗೆ ಆಫೀಸಿನ ಎಲ್ಲ ಸ್ಟಾಫ್ಗಳು ಕೂಡ ಬಂದಿದ್ದರು. ರಾಜವಂಶಿ ಮನೆಯ ಫಂಕ್ಷನ್ಸ್ ಅಂದರೆ ಸುಮ್ಮನೆನಾ? ಮಗುವಿಗೆ ಮಾಮನ ಸ್ಥಾನದಲ್ಲಿ ಸಂಕೋಚ್ ಕೂತ್ಕೊಂಡ್ರೆ ಅವನ ಪಕ್ಕ ಬಂದು ಕೂತ್ಕೊಂಡ ಹರ್ಷ. ಅವರಿಬ್ಬರನ್ನು ಕಂಡು ಎಲ್ಲರಿಗೂ ಸಂತೋಷ ಆಯಿತು. ಪುರೋಹಿತರು ಶಾಸ್ತ್ರಗಳನ್ನು ಮಾಡಿಸಿದ ನಂತರ ಮಗುವಿನ ಹೆಸರನ್ನು ಕಿವಿಯಲ್ಲಿ ಹೇಳಿ ಅಂತಂದಾಗ ದುಷ್ಯಂತ್ ಇಬ್ಬರಿಗೂ ಹೆಸರನ್ನು ಹೇಳ್ದ. ಒಂದು ಕಡೆ ಕಿವಿಯಲ್ಲಿ ಸಂಕೋಚ್ ಹೇಳಿದ್ರೆ ಮತ್ತೊಂದು ಕಡೆ ಕಿವಿಯಲ್ಲಿ ಹರ್ಷ ಹೇಳೋನಿದ್ದ. ಸಿರಿ ದುಷ್ಯಂತ್ ರಾಜವಂಶಿ, ಸಿರಿ ದುಷ್ಯಂತ್ ರಾಜವಂಶಿ, ಸಿರಿ ದುಷ್ಯಂತ್ ರಾಜವಂಶಿ ಅಂತ ಹೇಳಿದ್ರು. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ಹೆಸರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲರೂ. ಗುಂಡು ಹೊಡೆಸಿದ ಹರ್ಷ ಮತ್ತು ಸಂಕೋಚ್ ಇಬ್ಬರು ತೊಡೆ ಮೇಲೆ ಕೂರಿಸ್ಕೊಂಡು ಕಿವಿ ಚುಚ್ಚಿಸಿದ್ರು. ಮಗುಗಿಂತ ದುಷ್ಯಂತ್ನ ನೋವೇ ಎಲ್ಲರಿಗೂ ಕಾಣಿಸ್ತು. ಬಂದವರೆಲ್ಲರೂ ಮಗುವಿಗೆ ಉಡುಗೊರೆ ಕೊಟ್ಟು ಊಟ ಮುಗಿಸ್ಕೊಂಡು ಹೊರಟರು. ಧೃತಿ ಮಗುವಿಗೆ ಹಾಲನ್ನು ಕುಡಿಸೋಕೆ ರೂಮ್ಗೆ ಹೋದ್ಲು. ಮಗುವಿಗೆ ಲಂಗ ಬ್ಲೌಸ್ ಹಾಕಿದ್ದಕ್ಕೆ ಕಿರಿಕಿರಿ ಮಾಡ್ತಾ ಇತ್ತು. ಅದನ್ನು ತೆಗೆದು ಮೆದುವಾದ ಬಟ್ಟೆಯನ್ನು ಹಾಕಿ ಹಾಲನ್ನು ಕುಡಿಸಿದ್ರೆ ನಿದ್ದೆಗೆ ಜಾರ್ತು ಮಗು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸೃಜನ್, ಅತ್ತೆ, ಮಾಮ ನಿಮ್ಮನ್ನು ಕರೀತಾ ಇದ್ದಾರೆ, ನನ್ನ ಹೆಂಡ್ತಿನ ನೀವು ತೊಟ್ಲಿಗೆ ಹಾಕಿ ಹೋಗಿ, ನೀವು ಬರೋವರೆಗೂ ಅವಳನ್ನು ಜೋಪಾನವಾಗಿ ನಾನು ಕಾಯ್ತೀನಿ ಅಂತಂದ. ಧೃತಿ ನಕ್ಕು, ಆಯಿತು ಕಂದ ಅಂತ ಮಗುವನ್ನು ತೊಟ್ಟಿಲಿಗೆ ಹಾಕಿ ಅಲ್ಲಿಂದ ಹೋದ್ಲು. ಎಲ್ಲರ ಜೊತೆ ಕೂತು ಊಟ ಮಾಡುವಾಗ ಮಗು ಎಲ್ಲಿ ಅಂತ ಕೇಳಿದ್ದಕ್ಕೆ ಸೃಜನ್ ಹೇಳಿದ್ದನ್ನು ಹೇಳಿದ್ಲು ಧೃತಿ. ಎಲ್ಲರೂ ಜೋರಾಗಿ ನಕ್ಕಿದ್ರು. ಸೌರಭ್ನ ಮಗಳು ಕೂಡ ಈಗ ನಿಧಾನವಾಗಿ ಅಂಬೆಗಾಲಿಟ್ಟು ಎಲ್ಲರ ಬಳಿ ಹೋಗ್ತಾ ಇದ್ಲು. ಅದನ್ನು ಕಂಡು ಎಲ್ಲರೂ ಅವಳನ್ನು ಮುದ್ದು ಮಾಡೋರೆ. ಅಲ್ಲೇ ಇದ್ದ ಸರಸ್ವತಿ ಅವರು, ಸೌರಭ್, ನಿಂಗೆ ಗಂಡು ಮಗು ಆಗಿದ್ರೆ ನಮಗೆ ಹೆಣ್ಣಾಗಿರ್ಬೇಕಿತ್ತು ಕಣೋ. ನನ್ನ ಮೊಮ್ಮಗಳಿಗೆ ನಿನ್ನ ಮೊಮ್ಮಗನನ್ನು ತಂದ್ಕೊಳ್ತಿದ್ದೆ.
ಮುಂದೆ ಹುಡುಗಿನ ಅಥವಾ ಹುಡುಗನನ್ನ ಹುಡ್ಕೋದು ಇಬ್ಬರು ಮನೆಯವ್ರಿಗೂ ತಪ್ತಾ ಇತ್ತು ಅಂತ ಹೇಳಿದಾಗ ಎಲ್ಲರಿಗೂ ಖುಷಿಯಾಗಿ ಜೋರಾಗಿ ನಕ್ಕಿದ್ರು. ದಿನಗಳು ಎಂದಿನಂತೆ ಸಾಗ್ತಾ ಇದ್ವು. ಸಿರಿ ದೆಸೆಯಿಂದ ಸೃಜನ್ ಬೋರ್ಡಿಂಗ್ ಸ್ಕೂಲ್ ಬಿಟ್ಟು ಬೆಂಗಳೂರಲ್ಲೇ ಓದೋಕೆ ಶುರು ಮಾಡಿದ್ದ. ವೈಭವ್ ದಂಪತಿಗಳಿಗೆ ತುಂಬಾನೇ ಖುಷಿಯಾಗಿತ್ತು. ಮಿಂಚು ಮಾತ್ರ ತಾನು 10ನೇ ತರಗತಿವರೆಗೂ ಬೋರ್ಡಿಂಗ್ ಮುಗಿಸಿಯೇ ಬರೋದು ಅಂತ ಹೇಳಿದ್ರಿಂದ ಸನ್ನಿಧಿ ಕೂಡ ಅದಕ್ಕೆ ಒಪ್ಕೊಂಡಿದ್ಲು. ಧೃತಿಯ ಬಾಣಂತನವನ್ನ ಗುಣಶೀಲ ಅವರೇ ಮಾಡ್ತಾ ಇದ್ರು. ಈಗ 5 ತಿಂಗಳ ಸಿರಿಗೆ ಮಕಡೆ ಮಲಗಿ ಈಜೋಕೆ ಖುಷಿಯೋ ಖುಷಿ. ದುಷ್ಯಂತ್ ಮನೆಗೆ ಬಂದ ತಕ್ಷಣ ಕೂಗಾಡಿ ಅವಳನ್ನ ಎತ್ಕೊಳ್ಳೋವರೆಗೂ ಬಿಡ್ತಾ ಇರಲಿಲ್ಲ. ವಾರಕ್ಕೊಂದ್ಸರ್ತಿ ವೈಭವ್ ದಂಪತಿಗಳು ಬಂದು ಸಿರಿ ಜೊತೆಗೆ ಕಾಲ ಕಳೆಯುತ್ತಾ ಇದ್ರು. ಸೃಜನ್ನಂತೂ ಭಾನುವಾರ ಬಂದರೆ 1 ನಿಮಿಷ ಕೂಡ ಸಿರಿಯನ್ನ ಬಿಟ್ಟಿರ್ತಿರ್ಲಿಲ್ಲ. ಅವಳು ಸುಸ್ಸು ಮಾಡಿದ್ರೂ ಕೂಡ ಅವನೇ ಬಟ್ಟೆಯನ್ನು ತೆಗೆದು ವೆಟ್ಟು ಟಿಶ್ಯೂನಿಂದ ಒರೆಸ್ತಾ ಇದ್ದ. ಇಶ್ಶಿ ಮಾಡಿದ್ರೂ ಕೂಡ 2 ಕಾಲನ್ನ ಮೇಲ್ ಮಾಡಿ ಒರೆಸಿ ಬೇರೆ ಡೈಪರ್ ಹಾಕ್ತಾ ಇದ್ದ. ಒಟ್ನಲ್ಲಿ ತನ್ನ ಹೆಂಡತಿ ಆಗೋಳನ್ನ ಈಗಿಂದಾನೇ ಕೇರ್ ಮಾಡ್ತಾ ಇದ್ದ ಸೃಜನ್. ಆ ವಯಸ್ಸಿನಲ್ಲಿ ಏನೂ ಅರಿಯದ ಸೃಜನ್ ತನ್ನ ಹೆಂಡತಿ ಸಿರಿ, ಅವಳು ನನ್ನ ಜೊತೆ ಮುಂದೆ ನನ್ನ ಮನೆಯಲ್ಲಿ ಇರ್ತಾಳೆ, ನಾವಿಬ್ರು ಆಟ ಆಡ್ಬೋದು, ಒಟ್ಟಿಗೆ ಊಟ ಮಾಡಿ ಒಟ್ಟಿಗೆ ಮಲಗ್ಬೋದು ಅಂತ ಖುಷಿಯಾಗಿದ್ದ ಅಷ್ಟೇ. ಆದರೆ ಯಾರಾದರೂ ಅವಳ ತಂಟೆಗೆ ಹೋದರೆ ಮಾತ್ರ ದೊಡ್ಡೋರು ಚಿಕ್ಕೋರು ಅಂತ ನೋಡದೆ ಹೊಡೆಯೋಕೆ ಮುಂದಾಗ್ತಾ ಇದ್ದ. ದಿನಗಳು ಯಾರ ಅಪ್ಪಣೆಯೂ ಇಲ್ಲದೆ ಸಾಗ್ತಾ ಇದ್ವು. ಸೋಮವಾರದ ದಿನ ಚಾರ್ವಿಗೆ ಮುದ್ದಾದ ಗಂಡು ಮಗುವಾಗಿತ್ತು. ಅವರಿಗೂ ಕೂಡ ಎಲ್ಲರೂ ಸೇರಿಯೇ ಮಗುವಿನ ನಾಮಕರಣ ಮಾಡಿದ್ರು. ಸೋಮವಾರ ಹುಟ್ಟಿದ್ರಿಂದ ಶಿವನ ಪ್ರಸಾದ ಅಂತ ಶಿವನ ಹೆಸರೇ ಶರ್ವ ಪಾಟೀಲ್ ಅಂತ ಹೆಸರಿಟ್ಟಿದ್ರು. ಸೌರಭ್ನ ಮಗಳಿಗೆ 1 ವರ್ಷ ತುಂಬಿತ್ತು. ಆ ದಿನ ಲಕ್ಷ್ಮಿ ಹುಟ್ಟು ಹಬ್ಬವನ್ನು ಆಚರಿಸಿದ್ರು. ಅದಾಗಲೇ ಸಿರಿಗೆ 6 ತಿಂಗಳು ಅಂಬೆಗಾಲಿಟ್ಟು ಎಲ್ಲ ಕಡೆನೂ ಓಡಾಡ್ತಾ ಇದ್ಲು. ಅವಳನ್ನು ಕಾವಲು ಕಾಯೋನು ಅವನೇ, ಸೃಜನ್ ದೇಶಪಾಂಡೆ ಆಗಿದ್ದ. ಅವನು ಈಗ 1ನೇ ತರಗತಿಯಲ್ಲಿ ಓದ್ತಾ ಇದ್ದ. ಸಿರಿಗೂ ಅದೇ ಸ್ಕೂಲಿಗೆ ಸೇರಿಸಬೇಕು ಅಂತ ತಾಕೀತು ಮಾಡಿದ್ದ. ಅವನ ಹಠಕ್ಕೆ ಎಲ್ಲರೂ ಒಪ್ಪಿದ್ರು ಕೂಡ. ಮನೆಯಲ್ಲಿ ಧೃತಿ ಅಡಿಗೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ಗುಣಶೀಲ ಅವರು ದೇವರ ಮನೆಯಲ್ಲಿ ಕೂತು ದೇವರ ಅಷ್ಟೋತ್ತರ ಹೇಳ್ತಾ ಇದ್ರು. ಆಟ ಆಡ್ತಾ ಇದ್ದ ಸಿರಿ ಅಲ್ಲೇ ಇದ್ದ ಸೋಫಾವನ್ನು ಹಿಡ್ಕೊಂಡು ಎದ್ದು ನಿಲ್ಲೋದಲ್ಲದೆ ತೊದಲು ಕಾಲನ್ನು ಹಾಕುತ್ತಾ ದೇವರ ಮನೆಗೆ ಬಂದಿದ್ಲು. ಅದ್ದಿ ಅದ್ದಿ ಅಂತ ಚಪ್ಪಾಳೆ ಹೊಡೆದ್ಲು. ಅದನ್ನು ಕಂಡ ಗುಣಶೀಲ ಅವರು ಖುಷಿಯಾಗಿ ಧೃತಿ ಅಂತ ಕೂಗಿದ್ರು. ಅವಳು ಕೂಡ ಹೇಳಿಯತ್ತೆ ಅಂತ ಬರೋವಾಗ ಅವಳಿಗೂ ಸಿರಿ ಗುಣಶೀಲ ಅವರನ್ನ ಅಜ್ಜಿ ಅಂತ ಚಪ್ಪಾಳೆ ಹೊಡಿತಾ ಕೂಗ್ತಾ ಇರೋದು ಕಂಡು ಖುಷಿಯಾಗಿತ್ತು. ತಕ್ಷಣವೇ ತನ್ನ ಮೊಬೈಲಿಂದ ವಿಡಿಯೋ ಮಾಡಿದವಳು ದುಷ್ಯಂತ್ ಮತ್ತು ಚಂದ್ರಪಾಲ್ ಅವರಿಗೆ ಕಳಿಸಿದ್ರು. ದುಷ್ಯಂತ್ ಯಾವುದೋ ಮೀಟಿಂಗಲ್ಲಿ ಬ್ಯುಸಿಯಾಗಿದ್ದೋನು ತನ್ನ ಹೆಂಡತಿ ಕಡೆಯಿಂದ ಮೆಸೇಜ್ ಬಂದಿದ್ದನ್ನು ಕಂಡು ಮೊದಲು ಮೆಸೇಜ್ ಓಪನ್ ಮಾಡಿದವನು ತಕ್ಷಣವೇ ಮೀಟಿಂಗ್ನ ತನ್ನ ಡ್ಯಾಡ್ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ ಕಾರಣ ಕೂಡ ಹೇಳದೆ ಮನೆ ಕಡೆ ಓಡ್ದ. ರೀ, ನೀವು ಈ ಥರ ಕೆಲಸ ಮಾಡೋಕ್ಕೆ ಸೋಂಬೇರಿ ಆದರೆ ನಿಜಕ್ಕೂ ನಾನು ಮತ್ತೆ ಎಂದಿಗೂ ವಿಡಿಯೋವನ್ನು ಅಥವಾ ಫೋಟೋವನ್ನು ಕಳಿಸೋದಿಲ್ಲ ಅಂತ ಜೋರು ಮಾಡಿದ ಹೆಂಡತಿ ಮಾತಿಗೆ ಡೋಂಟ್ ಕೇರ್ ಅನ್ನದ ದುಷ್ಯಂತ್ ತನ್ನ ಮಗಳನ್ನು ಒಂದು ಕಡೆ ನಿಲ್ಲಿಸಿ, ಮುದ್ದು ಅಪ್ಪ ಹೇಳು ಕಂದ ಅಂತ ಹೇಳುತ್ತಾ ತಾನು ಮಂಡಿಯೂರಿ ಕೂತು ಕರೆದ್ರೆ ಪ ಪ ಪ ಅಂತ ಹೆಜ್ಜೆ ಇಡುತ್ತಾ ತನ್ನಪ್ಪನ ಕಡೆ ಬರ್ತಾ ಇದ್ಲು ಸಿರಿ. ಅವಳನ್ನು ಮುದ್ದು ಮಾಡಿ ತನ್ನ ಮಗಳ ಜೊತೆ ಸಮಯ ಕಳೆಯೋದೇ ದುಷ್ಯಂತ್ನ ಮೆಚ್ಚಿನ ಕೆಲಸ ಆಗಿತ್ತು. ರಾತ್ರಿ ಎಲ್ಲರೂ ಊಟಕ್ಕೆ ಕೂತಾಗ ದುಷ್ ಮೀಟಿಂಗ್ ಬಿಟ್ಟು ಬರುವಂಥದ್ದೇನಾಯಿತು ಕೇಳಿದ್ರು ಚಂದ್ರಪಾಲ್. ಡ್ಯಾಡ್, ನನ್ನ ಮಗಳು ನಡೆಯೋದನ್ನು ಕಲ್ತ್ಲು, ಸೊ ಸೆಲೆಬ್ರೇಟ್ ಮಾಡೋಕೆ ಬಂದೆ ಅಂತಂದಾಗ ಚಂದ್ರಪಾಲ್ ಅವರು ನಕ್ಕರು. ಅವರು ಕೂಡ ದುಷ್ಯಂತ್ ಹುಟ್ಟಾಗ ಹಾಗೆ ಮಾಡಿದೋರಲ್ವೇ, ಈ ಸಮಯ ಕ್ಷಣ ಮತ್ತೆ ಬಾರದು ಅಂತ ಏನೂ ಹೇಳಲಿಲ್ಲ. ರಾತ್ರಿ ದುಷ್ಯಂತ್ಗೆ ಹಾಲನ್ನು ಕೊಟ್ಟ ಧೃತಿ ಮಗುವನ್ನು ಹಾಸಿಗೆ ಮೇಲೆ ಮಲಗಿಸಿ ಹಾಲನ್ನು ಕುಡಿಸುತ್ತಾ ನಿದ್ದೆ ಮಾಡಿಸಿದ್ಲು. ತೊಟ್ಟಿಲಿಗೆ ಹಾಕಿ ಬಾಲ್ಕನಿಗೆ ಬಂದಾಗ ದುಷ್ಯಂತ್ ಇನ್ನು ಹಾಲನ್ನು ಕುಡಿದಿರಲಿಲ್ಲ. ರೀ ಅಂತ ಕರೆದ ಧೃತಿಯ ಧ್ವನಿಗೆ ತಿರುಗಿದ ದುಷ್ಯಂತ್, ಹೇಳು ಹನಿ ಅಂತ ಅವಳನ್ನು ತನ್ನ ಮುಂದೆ ನಿಲ್ಲಿಸ್ಕೊಂಡು ಹಿಂದಿನಿಂದ ಅವಳನ್ನು ತಬ್ಕೊಂಡ. ಯಾಕೆ, ಏನಾಯಿತು, ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ ಅಂತಂದಾಗ, ಹಾಗೆ ದುರಹಂಕಾರಕ್ಕೆ ಕೇರ್ ಆಫ್ ಅಡ್ರೆಸ್ ಆಗಿದ್ದೋನು ಇಂದು ಕೋಪವನ್ನೇ ಮರ್ತಂತಾಗಿದ್ದೀನಿ, ಹೇಗಿದ್ದೋನು ಹೇಗಾದೆ ಅಂತ ಹಾಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ಅಂತ ಹೇಳಿ ಧೃತಿಯ ಕಿವಿಯ ಮೆದುವಿಗೆ ಪುಟ್ಟ ಮುತ್ತಿಟ್ಟ ದುಷ್. ರೀ ಅಂತ ಕಂಪಿಸಿದ್ಲು ಧೃತಿ. ಹನಿ, ನಮಗೆ ಮದುವೆಯಾಗಿ 6 ವರ್ಷಗಳೇ ಕಳೆದು ಈಗ ಒಂದು ಮಗು ಆದರೂ ನೀನು ಮಾತ್ರ ನಾನು ಮುತ್ತು ಕೊಟ್ಟಾಗ ನಾಚ್ಕೊಳ್ಳೋದು ಕಂಪಿಸೋದು ಬಿಡೋದೇ ಇಲ್ಲ ಅಲ್ವಾ
ನಿನ್ನನ್ನು ಎಷ್ಟೇ ಬಾರಿ ಆವರಿಸಿದ್ರೂ ಮೊದಲನೇ ಬಾರಿಯಂತೆ ನಾಚ್ತೀಯ ಅಂತ ಕೊರಳ ಒನಪಿಗೆ ಮುತ್ತಿಟ್ಟ. ಕಣ್ಣು ಮುಚ್ಚಿದ್ಲು ಧೃತಿ. ಹನಿ, ಸಿರಿ ಹುಟ್ಟಿದಾಗಿಂದನೂ ನನ್ನನ್ನು ಉಪವಾಸನೆ ಹಾಕಿದೀಯ. ಇವತ್ತಾದರೂ ಕರುಣೆ ತೋರು ಅಂದಾಗ ಹಾಲನ್ನು ಕುಡಿ ಬನ್ನಿ ಅಂತ ಅಂದೋಳು ಅವನನ್ನು ಬಿಡಿಸ್ಕೊಂಡು ರೂಮಿಗೆ ಹೋದ್ಲು. ಹಾಲಿನ ಗ್ಲಾಸ್ ತಂದು ಧೃತಿಯ ತುಟಿಗೆ ಇಟ್ಟೋನು ಅವಳು ಅರ್ಧ ಕುಡಿದ ನಂತರ ತಾನೂ ಕುಡಿದು ಮಗುವನ್ನು ನೋಡ್ದ. ಮಗಳು ಸೊಂಪಾದ ನಿದಿರೆಯಲ್ಲಿ ಇದ್ಲು. ಬಾಲ್ಕನಿಯ ಬಾಗಿಲುಗಳನ್ನು ಹಾಕ್ದೋನು ಕರ್ಟನ್ ಹಾಕಿ ಕತ್ತಲು ಮಾಡಿ ತನ್ನವಳ ಬಳಿ ಬಂದರೆ ಅವಳು ನಾಚಿಕೆಯ ಮುದ್ದೆ ಆಗಿದ್ಲು. ಬೆಡ್ ಮೇಲೆ ಮಲಗ್ದೋನು ತನ್ನವಳನ್ನು ತನ್ನೆದೆಯ ಮೇಲೆ ಮಲಗಿಸ್ಕೊಂಡು ಅಧರಗಳನ್ನು ಬಂಧಿಸ್ದ. ತನ್ನವನ ಮುತ್ತಿಗೆ ಕರಗುತ್ತಾ ಹೋದ್ಲು ಧೃತಿ. ಅಧರಗಳನ್ನು ನಿಮಿಷದವರೆಗೂ ಬಂಧಿಸಿದೋನು ಅಧರಗಳಿಗೆ ಮುಕ್ತಿ ಕೊಟ್ಟು ಕೊರಳ ಒನಪಿಗೆ ಮುಖ ಹುದುಗಿಸಿ ಮನಸ್ಸೋ ಇಚ್ಛೆ ಮುದ್ದಾಡ್ದ. ಇಬ್ಬರ ಅರಿವೆಗಳು ತಮಗೆ ಕೆಲಸ ಇಲ್ಲ ಅಂತ ಯಾವಾಗಲೋ ನೆಲ ಕಂಡಿದ್ವು. ತನ್ನವಳ ಹಾಳ್ಬಿಳುಪಿನ ಮೈಯನ್ನು ಕಂಡು ಸಂಯಮ ಕಳ್ಕೊಂಡ ದುಷ್ಯಂತ್ ತನ್ನವಳನ್ನು ಮುದ್ದಿಸಿ ಮುತ್ತಿನ ಹೊಸ ಖಾತೆಯನ್ನು ತೆರೆದು ಕೊಟ್ಟ ಮುತ್ತುಗಳೆಷ್ಟು. ಧೃತಿಯು ತನ್ನ ಖಾತೆಗೆ ಜಮೆ ಮಾಡಿಕೊಂಡು ತಿರುಗಿಸಿಕೊಟ್ಟ ಮುತ್ತುಗಳಿಗೆ ಲೆಕ್ಕವಿಲ್ಲ. ಶೃಂಗಾರಕ್ಕೆ ಅಡಿಯಿಟ್ಟವರು ಪ್ರಣಯ ದೂರಿಗೆ ಪ್ರಯಾಣಿಸಿ ದಣಿದು ಒಬ್ಬರ ಆಸರೆಗೆ ಒಬ್ಬರು ತಬ್ಬಿಕೊಂಡು ನೆಮ್ಮದಿಯ ನಿದಿರೆಗೆ ಜಾರಿದ್ರು. ವರುಷದ ವಿರಹವನ್ನು ತಣಿಸಿಕೊಂಡರು ದಂಪತಿಗಳು. ಕಥೆ ಮುಂದುವರಿಯುತ್ತೆ.